ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವಿಟ್ಸ್ ಫ್ಯಾಷನ್. ಬೆಳಗಿನ ಒಂದು ಹೆಲ್ತಿ ಡ್ರಿಂಕ್ಸ್ನೊಂದಿಗೆ ನನ್ನ ಇವತ್ತಿನ ದಿನನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆಯೇ ನನ್ನ ಮಗಳದ್ದು ನಾರಿದಟ್ಟಿ ಫಂಕ್ಷನ್ ಇದ್ದಿದ್ದರಿಂದ ಬೆಳಗ್ಗೆ ನಾವು ಬ್ರೇಕ್ಫಾಸ್ಟ್ಗೆ ರೊಟ್ಟಿನ ಊಟ ಮಾಡಿಕೊಂಡು ನೆಕ್ಸ್ಟ್ ಅವಳಿಗೆ ಫಂಕ್ಷನ್ನಲ್ಲಿ ರಿಟರ್ನ್ ಗಿಫ್ಟಾಗಿ ನಾವು ಪೋಟ್ಲಿ ಬ್ಯಾಗ್ಸನ್ನು ತರಿಸಿದ್ದೆ. ಹಾಗಾಗಿ ಆ ಎಲ್ಲ ಒಂದು ಬ್ಯಾಗ್ಗಳನ್ನು ಹಾಕಿ ನಾನು ಗಿಫ್ಟ್ಗಳನ್ನು ರೆಡಿ ಮಾಡಬೇಕಾಗಿತ್ತು. ನಮ್ಮ ಮನೆಗೆ ಫ್ಯಾಮಿಲಿ ಮೆಂಬರ್ಸು ಅಲ್ಲದೆ ಗೆಸ್ಟ್ಗಳು ತುಂಬಾ ಬಂದಿದ್ದರಿಂದ ಗಿಫ್ಟ್ ಪ್ಯಾಕ್ ಮಾಡೋದು ತುಂಬಾ ಈಸಿ ಆಯಿತು. ಹಾಗೆಯೇ ಬೇಗ ಬೇಗ ನಾವು ಗಿಫ್ಟನ್ನ ಪ್ಯಾಕ್ ಮಾಡಿ ಆ ಒಂದು ಗಿಫ್ಟಲ್ಲಿ ನಾವು ಪೋಟ್ಲಿ ಬ್ಯಾಗ್ಸು, ಬ್ಲೌಸ್ ಪೀಸು ಹಾಗೆ ಅರಿಶಿನ ಕುಂಕುಮದ್ದೆಲ್ಲವನ್ನು ಹಾಕಿ ಈ ರೀತಿ ಪ್ಯಾಕಿಂಗ್ನ ರೆಡಿ ಮಾಡಿ ಎಲ್ಲವನ್ನು ಒಂದು ಬ್ಯಾಗಲ್ಲಿ ಹಾಕಿ ನಾವು ಅವನ್ನೆಲ್ಲ ರೆಡಿ ಮಾಡಿಕೊಂಡ್ವಿ. ಗಿಫ್ಟ್ಗಳನ್ನು ರಿಟರ್ನ್ ಗಿಫ್ಟ್ ಕೊಡಲಿಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ. ನಾರಿದಟ್ಟಿ ಫಂಕ್ಷನ್ ಅಂತ ಹೇಳಿದರೆ 5 ಖಾರದ ಐಟಮ್ಮು, ಹಾಗೆ 5 ಸ್ವೀಟ್ ಐಟಮ್ಮು, 5 ಡ್ರೈ ಫ್ರೂಟ್ಸ್ ಐಟಮ್ಗಳನ್ನು ನಾವು ಟೇಬಲ್ ಮೇಲ್ಗಡೆ ಇಟ್ಟು ಸಕ್ಕರೆ ಗೊಂಬೆ ಆರತಿನ ರೆಡಿ ಮಾಡ್ತೀವಿ. ಹಾಗೆಯೇ ನಾವು ಫಂಕ್ಷನ್ ಗ್ರ್ಯಾಂಡಾಗಿ ಮಾಡ್ತಾ ಇರೋದ್ರಿಂದ ಪ್ಲೇಟಲ್ಲಿ ಈ ಎಲ್ಲ ಐಟಮ್ಗಳನ್ನು ಹಾಕಿ ಈ ರೀತಿ ನೆಟ್ ಕ್ಲಾತಿಂದ ನಮಗೆ ಬೇಕಾಗಿರೋಂತಹ ಒಂದು ಡಿಸೈನ್ನ ನಾವು ಮಾಡಿ ಇದನ್ನು ಈ ರೀತಿ ಡೆಕೋರೇಟಿವ್ ಆಗಿ ಪ್ಲೇಟ್ನ ರೆಡಿ ಮಾಡ್ತೀವಿ. ನೀವು ನಿಮ್ಗೆ ಯಾವ ರೀತಿಯಾಗಿ ಬೇಕೋ ಆ ರೀತಿ ನೀವು ಪ್ಲೇಟ್ನ ಡೆಕೋರೇಟ್ ಮಾಡ್ಬೋದು. ಇದನ್ನು ನಾವು ಫಂಕ್ಷನ್ ಮಾಡುವಾಗ ಟೇಬಲ್ ಮೇಲ್ಗಡೆ ನೀಟಾಗಿ ಜೋಡಿಸಿಟ್ರೆ ತುಂಬಾ ಗ್ರ್ಯಾಂಡ್ ಅಂತ ಅನಿಸುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಟೇಬಲ್ ಮೇಲ್ಗಡೆ. ಫಂಕ್ಷನ್ ಪ್ರಿಪ್ರೇಷನ್ ಎಲ್ಲ ಮುಗಿಸ್ಕೊಂಡು ಫಂಕ್ಷನ್ ಹಾಲ್ಗೆ ಹೋದ್ವಿ. ಫಂಕ್ಷನ್ ಹಾಲ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನೈಟಲ್ಲಿ. ನಾವು ಧಾರವಾಡದಲ್ಲಿರುವಂತಹ ಬಿ ಡಿ ಕನ್ವೆನ್ಷನ್ ಹಾಲ್ನ ಬುಕ್ ಮಾಡ್ಕೊಂಡಿದ್ವಿ. ಊಟದ ಹಾಲು ತುಂಬಾ ದೊಡ್ಡದಿರೋದ್ರಿಂದ ನಾವು ಇಲ್ಲಿ ಸಿಟ್ಟಿಂಗು ಮತ್ತು ಬಫೆ ಸಿಸ್ಟಮ್ ಎರಡರಲ್ಲೂ ನಾವು ಊಟದ ವ್ಯವಸ್ಥೆನ ಮಾಡೋಣ ಅಂಥೇಳಿ ಡಿಸೈಡ್ ಮಾಡಿದ್ದೀವಿ. ನನಗೆ ಬಾಳೆದೆಲೆ ಊಟ ಅಂದರೆ ತುಂಬಾ ಇಷ್ಟ. ಹಾಗಾಗಿ ಸಿಟ್ಟಿಂಗ್ ಸಿಸ್ಟಮಲ್ಲಿ ಬಾಳೆದೆಲೆ ಊಟನ ರೆಡಿ ಮಾಡಿಸ್ತಾ ಇದ್ದೀವಿ. ಹಾಗೆಯೇ ಬಫೆ ಸಿಸ್ಟಮಲ್ಲಿ ರೌಂಡ್ ಟೇಬಲ್ಗಳನ್ನು ಇಟ್ಟು ಕೆಲವೊಂದಷ್ಟು ಚೇರ್ಗಳನ್ನು ಇಟ್ಟರೆ ತುಂಬ ಕ್ರೌಡ್ ಆಗದೇ ಎಲ್ಲರೂ ಕೂಡ ನಿಧಾನವಾಗಿ ಊಟನ ಮಾಡ್ಕೊಂಡು ಹೋಗ್ಬೋದು. ಅಲ್ಲದೆ ನೈಟೇ ಸ್ವೀಟ್ನ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದರು. ನಾನು ಕೂಡ ನನ್ನ ಮಗಳು ಫಂಕ್ಷನ್ಗೆ ಕೆಲವೊಂದು ಸ್ವೀಟ್ನ ರೆಡಿ ಮಾಡೋಣ ಅಂಥೇಳಿ ಸ್ವಲ್ಪ ಹೊತ್ತು ಅಡುಗೆ ಮಾಡೋರ ಜೊತೆ ನಾನು ಕೂಡ ಕೈ ಜೋಡಿಸಿ ಸ್ವೀಟ್ ಮಾಡೋದ್ರಲ್ಲಿ ಸ್ವಲ್ಪ ಹೆಲ್ಪ್ ಮಾಡಿದ್ದು ನನಗಂತೂ ತುಂಬಾ ಖುಷಿ ಅಂತ ಅನ್ನಿಸ್ತು. ಹಾಗೆಯೇ ನಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸು ಮತ್ತು ಫ್ರೆಂಡ್ಸ್ಗೆಲ್ಲ ನಾವು ನೈಟ್ ಇಲ್ಲೇ ಊಟನ ರೆಡಿ ಮಾಡಿಸಿದ್ವಿ. ಬಿರಂಜಿ ಊಟ ಮಾಡಿಸಿದ್ವಿ. ಹಾಗೆಯೇ ಬಿರಂಜಿ ರೈಸು ಮತ್ತು ಬದನೆಕಾಯಿ ಪಲ್ಯ, ಕೊಬ್ಬರಿ ಚಟ್ನಿನ ರೆಡಿ ಮಾಡಿಸಿದ್ವಿ. ತುಂಬಾ ಸಾಫ್ಟಾಗಿ ಜಾಸ್ತಿ ಮಸಾಲೆ ಅಂತೇನು ಅನ್ನಿಸ್ತಾ ಇರಲಿಲ್ಲ, ತುಂಬಾ ಚೆನ್ನಾಗಾಗಿತ್ತು. ಫಸ್ಟ್ ಫ್ಲೋರಲ್ಲಿ ಸ್ಟೇಜ್ನ ರೆಡಿ ಮಾಡಿದ್ರು. ನಾವು ಕೂಡ ಅಲ್ಲಿ ಸ್ಟೇಜ್ನ ಯಾವ ರೀತಿ ರೆಡಿ ಮಾಡಿದ್ದಾರೆ ಅಂಥೇಳಿ ಎಲ್ಲದನ್ನು ನೋಡಿಕೊಂಡು ತುಂಬಾ ಚೆನ್ನಾಗಿ ರೆಡಿ ಮಾಡಿದರು. ನಾವು ಯಾವ ರೀತಿ ಹೇಳಿದ್ವೋ ಅದೇ ರೀತಿನಲ್ಲೇ ಸ್ಟೇಜ್ನ ಸೆಟ್ ಮಾಡಿದರು. ಹಾಗೆಯೇ ಆ ಹಾಲ್ ಪಕ್ಕದಲ್ಲಿನೇ ಒಂದು ಗಾರ್ಡನ್ ಇತ್ತು, ಅದನ್ನೆಲ್ಲ ನೋಡ್ಕೊಂಡ್ವಿ. ನಾಳೆ ಫೋಟೋಶೂಟ್ನ ಇಲ್ಲಿ ಮಾಡಿಸೋಣ ಅಂತ ಹೇಳಿ ಎಲ್ಲರೂ ಈ ಒಂದು ಲಾನ್ನ ನೋಡಿಕೊಂಡು ನೈಟ್ ತುಂಬ ಹೊತ್ತಾಗಿತ್ತಲ್ವ, ಹಾಗಾಗಿ ಮನೆಗೆ ನಾಳೆ ಫಂಕ್ಷನ್ಗೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ, ಫಸ್ಟು ಹೋಗಿ ಚೆನ್ನಾಗಿ ನಿದ್ದೆ ಮಾಡೋಣ ಅಂಥೇಳಿ ಮನೆಗೆ ಹೊರಟ್ವಿ. ಹೀಗಿತ್ತು ಇವತ್ತಿನ ಒಂದು ವ್ಲಾಗ್. ಥ್ಯಾಂಕ್ ಯು.